ರೆಬೆಲ್ ನಾಯಕರಿಗೆ ಶಾಕ್ ಕೊಟ್ಟಿರುವಂತಹ ಶ್ರೀರಾಮುಲು ಹೈಕಮಾಂಡ್ ಉಚ್ಚಾಟನೆಯ ಭೀತಿಗೆ ಒಳಗಾದ್ರ ಶ್ರೀರಾಮುಲು ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ರೆಬೆಲ್ಸ್ ಫುಲ್ ಸೈಲೆಂಟ್. ಉಚ್ಚಾಟನೆಯ ಬೆನ್ನಲ್ಲೇ ಯತ್ನಾಳ್ರಿಂದ ಒಬ್ಬೊಬ್ಬರಾಗಿ ಅಂತರ. ಯಡಿಯೂರಪ್ಪ ವಿಜೇಂದ್ರರನ್ನ ಭೇಟಿಯಾಗಿರುವಂತಹ ಶ್ರೀರಾಮುಲು ಅವರ ನಡೆಗೆ ರೆಬೆಲ್ ತಂಡ ಫುಲ್ ಶಾಕ್ ಆಗಿಬಿಟ್ಟಿದೆ. ಎಸ್, ಹೌದು, ಶ್ರೀರಾಮುಲು ಅವರಿಗೂ ಕೂಡ ಭಯ ಶುರುವಾಗ್ತಾ ಇದೆ. ಯಡಿಯೂರಪ್ಪ ವಿಜಯೇಂದ್ರ ಅವರನ್ನ ಮೀಟ್ ಮಾಡಿದ್ದಾರೆ. ರೆಬೆಲ್ಸ್ ತಂಡದಲ್ಲಿ ಗುರುತಿಸಿಕೊಂಡಿದ್ದಂತಹ ಶ್ರೀರಾಮುಲು ಅವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಯತ್ನಾಳ್ ಅವರನ್ನ ಬಿಜೆಪಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಇನ್ನೇನು ಶ್ರೀರಾಮುಲು ಅವರನ್ನು ಉಚ್ಚಾಟನೆ ಮಾಡಿಬಿಡ್ತಾರೆ ಎನ್ನುವಂತಹ ಕಾರಣಕ್ಕೋ ಅಥವಾ ಬೇರೆ ಕಾರಣಕ್ಕೋ ಗೊತ್ತಿಲ್ಲ, ಅವರು ಅಪ್ಪ ಮಕ್ಕಳನ್ನ ಅಂದ್ರೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಉಚ್ಚಾಟನೆಯ ಭೀತಿಯಲ್ಲಿ ಶ್ರೀರಾಮುಲು ಅವರಿದ್ದಾರೆ. ಶ್ರೀರಾಮುಲು ನಡೆಗೆ ರೆಬೆಲ್ಸ್ ತಂಡ ಫುಲ್ ಸೈಲೆಂಟ್ ಆಗ್ಬಿಟ್ಟಿದೆ. ಒಂದಿಷ್ಟು ಜನಕ್ಕೆ ಇನ್ನೂ ಕೂಡ ನೋಟಿಸ್ ಹೋಗಿದೆ. ಅವರು ಕೂಡ ಸ್ವಲ್ಪ ಹೆದರಿಕೆಯಲ್ಲಿ ಭಯದಲ್ಲಿ ಇದ್ದಾರೆ. ಈಗ ಹೈಕಮಾಂಡ್ ಉಚ್ಚಾಟನೆಯ ಭೀತಿಗೆ ಏನಾದ್ರೂ ಒಳಗಾದ್ರ ಶ್ರೀರಾಮುಲು ಎನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಗೂ ಹುಟ್ಟುಕೊಂಡಿದೆ. ಯತ್ನಾಳ್ ಬನ್ನದವರಿಗೂ ಕೂಡ ಉಚ್ಚಾಟನೆಯ ಭೀತಿ ಎದುರಾಯ್ತಾ? ಶಾಸಕ ಯತ್ನಾಳ್ರಿಂದ ದೂರ ಉಳಿಯುತ್ತಿರುವಂತಹ ರೆಬೆಲ್ಸ್ ಬಿವೈ ವಿಜಯೇಂದ್ರ ಬಗ್ಗೆ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕೊಂಡಿರುವಂತಹ ರೆಬೆಲ್ಸ್ ಶ್ರೀರಾಮುಲು ಪುರ ಬ್ಯಾಟ್ ಬೀಸಿದಂತಹ ಯತ್ನಾಳ್ಗೆ ಶಾಕ್ ನೀಡಿದಂತಹ ಬುಲ್ಲೋಡ್ ಬೈ ಎಲೆಕ್ಷನ್ ನಂತರ ವಿಜಯೇಂದ್ರ ವಿರುದ್ಧ ಸಿಡಿದದ್ದಂತಹ ರಾಮುಲು ಬಿಸಿ ವಾತಾವರಣದ ಮಧ್ಯೆ ಶಾಕ್ ಕೊಟ್ಟಂತಹ ಬಳ್ಳಾರಿ ಬುಲ್ಲೋಡ್. ಹಾಗಾದ್ರೆ ವಿಜೇಂದ್ರ ಟೀಮ್ಗೆ ಜೈ ಜೈ ಅಂತಿದ್ದಾರಾ ಶ್ರೀರಾಮುಲು? ಎಸ್, ಈಗ ಈ ಪ್ರಶ್ನೆ ಬೇರೆ ಉದ್ಭವ ಆಗಿದೆ. ಏನು ಅಂತಂದ್ರೆ, ಶ್ರೀರಾಮುಲು ಅವರು ರೆಬೆಲ್ಸ್ ತಂಡದಲ್ಲಿ ಕಾಣಿಸಿಕೊಂಡವರು. ಈಗ ಶ್ರೀರಾಮುಲು ಸೀದಾ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರ ಹತ್ರ ಹೋಗ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಇವರಿಗೆ ಭಯ ಆಯ್ತಾ ಎನ್ನುವಂತಹ ಮಾತು ಈಗ ಬಿಜೆಪಿ ಪಾಳೆಯದಲ್ಲಿ ಎದ್ದಿದೆ. ಇವರು ಶ್ರೀರಾಮುಲು ಅವರು ಯಾವಾಗಲೂ ಯತ್ನಾಳ್ ಅವರ ಪರವಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು. ಈಗ ಅವರಿಗೂ ಕೂಡ ಭಯ ಶುರುವಾಯ್ತಾ? ಯತ್ನಾಳ್ ಬಣದವರಿಗೂ ಕೂಡ ಉಚ್ಚಾಟನೆಯ ಭೀತಿ ಎದುರಾಗ್ತಾ ಇದೆಯಾ? ಶಾಸಕ ಯತ್ನಾಳ್ರಿಂದ ದೂರ ಉಳಿಯುತ್ತಿರುವಂತಹ ರೆಬೆಲ್ಸ್ ಟೀಮ್ ಯಾಕಾಗಿ ದೂರ ಉಳಿತಾ ಇದೆ? ಟೀಮ್ನಲ್ಲಿ ಇದ್ದಾಗ ಮಾತನಾಡ್ತಾ ಇದ್ರಲ್ವಾ, ಈಗ ದೂರ ಉಳಿತಾ ಇದೆ. ಬಿವೈ ವಿಜಯೇಂದ್ರ ಬಗ್ಗೆ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿಕೊಂಡಿರುವಂತಹ ರೆಬೆಲ್ಸ್ ಟೀಮ್ ಯತ್ನಾಳ್ ಅವರ ಉಚ್ಚಾಟನೆಗೂ ಮುನ್ನ ಎಲ್ಲರೂ ರೆಬೆಲ್ಸ್ ಟೀಮ್ ಅಲ್ಲಿ ಗುರುತಿಸಿಕೊಂಡಿರೋರು ಎಲ್ಲರೂ ಕೂಡ ವಿಜಯೇಂದ್ರ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ರು. ಈಗ ವಿಜಯೇಂದ್ರ ಅವರ ವಿರುದ್ಧವಾಗಿ ಮಾತನಾಡುವುದನ್ನ ನಿಲ್ಲಿಸಿದ್ದಾರೆ. ಒಂದಿಷ್ಟು ಜನಕ್ಕೆ ನೋಟಿಸ್ ಹೋಗಿದೆ, ಹಾಗೆ ಒಂದಿಷ್ಟು ಜನ ತಾವಾಗಿಯೇ ಸೈಲೆಂಟ್ ಆಗಿದ್ದಾರೆ. ಉಚ್ಚಾಟನೆಯ ಭಯ ಅಷ್ಟೊಂದು ಆಗೋಯ್ತಾ? ರಾಮುಲು ಪರ ಬ್ಯಾಟ್ ಬೀಸಿದಂತಹ ಯತ್ನಾಳ್ಗೆ ಶಾಕ್ ನೀಡಿದ್ದಾರೆ. ಹೌದು, ಬೈ ಎಲೆಕ್ಷನ್ ನಂತರ ವಿಜಯೇಂದ್ರ ವಿರುದ್ಧ ಸಿಡಿದಿದ್ದಂತಹ ಶ್ರೀರಾಮುಲು ಬಿಸಿ ವಾತಾವರಣದ ಮಧ್ಯೆ ಈಗ ಶಾಕ್ ಆಗಿಬಿಟ್ಟಿದ್ದಾರೆ. ಸುಮ್ಮನೆ ಬಳ್ಳಾರಿಯಲ್ಲಿ ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಹಂಗಾದ್ರೆ ವಿಜಯೇಂದ್ರ ಟೀಮ್ಗೆ ಈಗ ರೆಬೆಲ್ಸ್ ಟೀಮ್ ಎಲ್ಲರೂ ಜೈ ಜೈ ಅಂತಾರ? ಅದನ್ನ ಕಾದು ನೋಡ್ಬೇಕಾಗಿದೆ.